ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ನಿಲ್ದಾಣದಲ್ಲಿ ಕಲ್ಪಿಸಿರುವ ಸೌಲಭ್ಯ ಮತ್ತು ಸಮಸ್ಯೆಗಳ ಪರಿಶೀಲನೆ. ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡರಿಗೆ ಅಧಿಕಾರಿಗಳಿಂದ ಮಾಹಿತಿ. ತಾಲೂಕಿನಲ್ಲಿನ ಸಹಕಾರಿ ಕ್ಷೇತ್ರ ಬಲಿಷ್ಠ. ರೈತರ ಅಭಿವೃದ್ಧಿಗಾಗಿ ರೈತರಿಗೆ ಕಾಲಕಾಲಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸಾಲ ಎಂದ ಶಾಸಕ ಬಾಲಕೃಷ್ಣರವರು. ಎಂ ಶಿವರಾಜ್ ಸೊಸೈಟಿಯಲ್ಲಿ ರೈತರಿಗೆ ಸಾಲ ವಿತರಿಸಿ ಹೇಳಿಕೆ. ಹಾಗೂ ಪಟ್ಟಣದ ಕ್ರೀಡಾಂಗಣದಲ್ಲಿ ಶಾಲಿನಿ ವಿದ್ಯಾಸಂಸ್ಥೆಯಿಂದ ಕ್ರೀಡಾಕೂಟ. ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಅವರಿಂದ ಚಾಲನೆ. ಕ್ರೀಡಾಪಟುಗಳಿಗೆ ಸೋಲಿಗೆ ಧೃತಿಗೆಡದಂತೆ ಧೈರ್ಯ ತುಂಬಿದ ಅವರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ನೇತೃತ್ವದಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಮೂಲಭೂತ ಸೌಲಭ್ಯ ಸೇರಿ ಪ್ರಯಾಣಿಕರ ಕುಂದುಕೊರತೆಯನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸಿದರು. ಗ್ಯಾರಂಟಿ ಸಮಿತಿ ಅನುಷ್ಠಾನಾಧ್ಯಕ್ಷ ವಕೀಲ ಎಲ್ಪಿ ಪ್ರಕಾಶ್ ಗೌಡ, ಸಮಿತಿ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಸೇರಿ ಸಮಿತಿ ಸದಸ್ಯರು ಶನಿವಾರದಂದು ಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣವನ್ನೆಲ್ಲ ಸುತ್ತಾಡಿ ಮಹಿಳಾ ಪ್ರಯಾಣಿಕರೊಂದಿಗೆ ಶಕ್ತಿ ಯೋಜನೆಯ ಕುರಿತಾಗಿ ಸಾಧಕ ಬಾಧಕಗಳನ್ನು ಚರ್ಚಿಸಿದರು. ನಂತರ ನಿಲ್ದಾಣದ ಶೌಚಾಲಯವನ್ನು ವೀಕ್ಷಿಸಿ ಶುಚಿತ್ವವಿಲ್ಲದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಮೂತ್ರ ವಿಸರ್ಜನೆಗೆ 2 ರು ಬದಲಾಗಿ 5 ರು ಪಡೆಯುತ್ತಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಟೆಂಡರ್ದಾರನನ್ನ ಪ್ರಶ್ನಿಸಿದ್ರು. ನಂತರ ಹೋಟೆಲ್ಗೆ ತೆರಳಿದ್ರು. ಅಲ್ಲಿನ ಅಡುಗೆ ಕೋಣೆ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಿ ಇಡ್ಲಿಗೆ ಬಳಸುವ ಬಟ್ಟೆ, ಅಡುಗೆಗೆ ಬಳಸುವ ಪಾತ್ರೆ, ಪರಿಕರಗಳನ್ನು ಪರಿಶೀಲನೆ ನಡೆಸಿ ತಿಂಡಿಯ ರುಚಿ ನೋಡಿ ಹೋಟೆಲ್ನಲ್ಲಿ ಶುಚಿತ್ವ ಕಾಪಾಡುವುದರ ಜೊತೆಗೆ ಗುಣಮಟ್ಟ ಕಾಯ್ದುಕೊಳ್ಳುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಡುಗೆಗೆ ಬಳಸುವ ಕೆಲ ಪಾತ್ರೆ ಸೇರಿ ಪರಿಕರಗಳನ್ನು ಬದಲಾಯಿಸುವಂತೆ ಸೂಚಿಸಿದರು. ಸಮಿತಿಯು ಮುಂದುವರೆದು ನಿಲ್ದಾಣದಲ್ಲಿ ಅಳವಡಿಸಲಾಗಿರುವ ಶುದ್ಧ ನೀರಿನ ಘಟಕಗಳನ್ನು ಪರಿಶೀಲನೆ ನಡೆಸಿ ಇರುವ 2 ಘಟಕಗಳಲ್ಲಿ ಶಾಸಕರ ಅನುದಾನದಿಂದ ಹಾಕಲಾಗಿರುವ ಘಟಕದಲ್ಲಿ ನೀರು ಬರದಿದ್ದ ಬಗ್ಗೆ ಮತ್ತು ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಅವರ ಅನುದಾನದಿಂದ ನಿರ್ಮಾಣ ಮಾಡಲಾಗಿರುವ ನೀರಿನ ಘಟಕ ಕೆಟ್ಟು ನಿಂತಿರುವುದನ್ನು ಪ್ರಶ್ನಿಸಿದರು. ಇನ್ನು ಶಿಶುಪಾಲನಾ ಕೇಂದ್ರ, ಪೊಲೀಸ್ ಚೌಕಿ ಸೇರಿ ಆವರಣದಲ್ಲಿ ಶುಚಿತ್ವದ ಕುರಿತಾಗಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ ಅವರು ರಾಜ್ಯ ಸಮಿತಿಯ ನಿರ್ದೇಶನದ ಮೇರೆಗೆ ಬಸ್ ನಿಲ್ದಾಣ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳು, ಕುಂದುಕೊರತೆಗಳ ಕುರಿತಾಗಿ ವರದಿ ನೀಡುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ಸಮಿತಿ ಸದಸ್ಯರು ಭೇಟಿ ನೀಡಿದ್ದೇವೆ. ಪ್ರಯಾಣಿಕರು ಶಕ್ತಿ ಯೋಜನೆಯಿಂದ ಹೆಚ್ಚು ಲಾಭವಾಗುತ್ತಿದೆ. ಹೆಚ್ಚಿನ ಬಸ್ಗೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ನಿಲ್ದಾಣದಲ್ಲಿರುವ ಪೊಲೀಸ್ ಚೌಕಿ ನೆಪಮಾತ್ರಕ್ಕೆ ಇದ್ದು ಪೊಲೀಸ್ನವರು ಇರುವುದಿಲ್ಲ ಎಂಬ ದೂರು ಬಂದಿದೆ. ಬೆಂಗಳೂರು ಮಂಗಳೂರಿಗೆ ಜಂಕ್ಷನ್ ಆಗಿರುವ ಮತ್ತು ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ನಿಲ್ದಾಣವಾಗಿದ್ದು ತಿಂಗಳಿಗೆ 8 ಲಕ್ಷ ಮಹಿಳಾ ಪ್ರಯಾಣಿಕರು ಸಂಚಾರ ನಡೆಸುತ್ತಿದ್ದಾರೆ. ಅವರ ಸುರಕ್ಷತೆ ದೃಷ್ಟಿಯಿಂದ ಹಗಲು ರಾತ್ರಿ ಪೊಲೀಸ್ ಇರುವಂತೆ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಘಟಕ ವ್ಯವಸ್ಥಾಪಕರಿಗೆ ಹೇಳಿದರು. ವಿಶ್ರಾಂತಿ ಗೃಹವಿಲ್ಲ, ಶಿಶುಪಾಲನಾ ಕೇಂದ್ರ ಸಮರ್ಪಕವಾಗಿಲ್ಲ, ಅದನ್ನು ಸರಿಪಡಿಸುವಂತೆ ತಿಳಿಸಿದ್ದೇವೆ. ಶೌಚಾಲಯ ಶುಚಿತ್ವವಿಲ್ಲ, 2 ಸ್ವಚ್ಛತಾ ಸಿಬ್ಬಂದಿಗಳಿದ್ದು ಟೆಂಡರ್ದಾರನನ್ನ ಸಂಪರ್ಕಿಸಿ 5 ಮಂದಿ ನೇಮಕ ಮಾಡಬೇಕು ಮತ್ತು ಗೋಪಾಲಸ್ವಾಮಿ ಅವರು ನಿರ್ಮಿಸಿರುವ ಕುಡಿಯುವ ನೀರಿನ ಘಟಕವನ್ನು ಕೂಡಲೇ ರಿಪೇರಿ ಮಾಡಿಸಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ರೂಟ್ನ ನಾಮಫಲಕ ಅಳವಡಿಸುವಂತೆ ಹೇಳಿದರು. ಸಮಿತಿ ಸದಸ್ಯ ಕಾರ್ಯದರ್ಶಿ ಇಒ ಹರೀಶ್ ಮಾತನಾಡಿ, ಗ್ಯಾರಂಟಿ ಅನುಷ್ಠಾನದಲ್ಲಿ ತಾಲೂಕು ರಾಜ್ಯದಲ್ಲೇ 2ನೇ ಸ್ಥಾನ ಹೊಂದಿದ್ದು ಶಕ್ತಿ ಯೋಜನೆಗೆ ಪೂರಕವಾಗಿ ಬಸ್ ನಿಲ್ದಾಣ ಭೇಟಿ ಮಾಡಿದ್ದು ಇಲ್ಲಿ ಹಲವು ಸಮಸ್ಯೆಗಳು ಕಂಡುಬಂದಿದೆ. ಅವುಗಳ ಪಟ್ಟಿಯನ್ನು ಘಟಕ ವ್ಯವಸ್ಥಾಪಕರಿಗೆ ನೀಡಿದ್ದೇವೆ. ಇನ್ನೊಂದು ತಿಂಗಳಲ್ಲಿ ಸರಿಪಡಿಸುವಂತೆ ಸೂಚನೆ ನೀಡಿದ್ದು ತಿಂಗಳ ನಂತರ ಭೇಟಿ ನೀಡಿ ಮತ್ತೊಮ್ಮೆ ಪರಿಶೀಲನೆ ನಡೆಸುತ್ತೇವೆ ಎಂದರು. ಈ ವೇಳೆ ಗ್ಯಾರಂಟಿ ಸಮಿತಿ ಸದಸ್ಯರಾದ ಆನೆಕೆರೆ ರಂಗಸ್ವಾಮಿ, ನವೀನ್, ಅರಳಾಪುರ ನಾಗೇಶ್, ಶ್ರವಣಬೆಳಗೊಳ ಜನಾರ್ದನ್, ಜೋಡಿಕಟ್ಟೆ ರಂಗಸ್ವಾಮಿ, ಚೋಳಿನಹಳ್ಳಿ ಗಣೇಶ್, ಬಸ್ ನಿಲ್ದಾಣದ ಘಟಕ ವ್ಯವಸ್ಥಾಪಕ ನೂತನ್, ನಿಲ್ದಾಣಾಧಿಕಾರಿ ಕೃಪಾಕರ್, ಜಗದೀಶ್ ಇದ್ರು. ಗ್ಯಾರಂಟಿ ಸಮಿತಿ ವತಿಯಿಂದ ನಾವು ಚಂದ್ರಾಯಪಟ್ಟಣ ಬಸ್ ಡಿಪೋವನ್ನು ಮಾನ್ಯ ಅಧ್ಯಕ್ಷರಾದಂಥ ಪ್ರಕಾಶ್ ಗೌಡರು ಹಾಗೂ ಇತರೆ ಗೌರವಾನ್ವಿತ ಸದಸ್ಯರ ಸಮ್ಮುಖದಲ್ಲಿ ಹಾಗೂ ನಮ್ಮ ಡಿಪೋ ಮ್ಯಾನೇಜರ್ ಸಮ್ಮುಖದಲ್ಲಿ ಪರಿಶೀಲನೆಯನ್ನು ಮಾಡಿದ್ದೀವಿ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಸಮಿತಿಯ ನಿರ್ದೇಶನದಂತೆ ನಾವು ಇಂದು ಚಂದ್ರಾಯಪಟ್ಟಣ ಬಸ್ ಡಿಪೋಗೆ ಬಂದು ಪರಿಶೀಲನೆ ಮಾಡಿ ನಾವು ಗಮನಿಸಿದ್ದೇನೆಂದರೆ ಮೊದಲನೇದಾಗಿ ಸ್ವಚ್ಛತೆ ಇಲ್ಲದೆ ಇರೋಂಥದ್ದು ಮತ್ತು
ಮತ್ತು ಬಸ್ ಚೌಕಿನಲ್ಲಿ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ಲದೇ ಇರೋವಂಥದ್ದು, ಮತ್ತು ಶೌಚಾಲಯ ನೈರ್ಮಲ್ಯತೆಯಿಂದ ಕೂಡಿಲ್ಲದೆ ಇರೋವಂಥದ್ದು, ಮತ್ತು ಹೆಚ್ಚುವರಿ ಶುಲ್ಕವನ್ನು ವಿಧಿಸ್ತಾ ಇರ್ತಕ್ಕಂಥದ್ದು, ಮತ್ತು ಮಹಿಳಾ ಪ್ರಯಾಣಿಕರು ವಿಶ್ರಾಂತಿಗೋಸ್ಕರ ಇರ್ತಕ್ಕಂಥ ಕೊಠಡಿಗಳು, ಮಕ್ಕಳಿಗೆ ಫೀಡ್ ಮಾಡತಕ್ಕಂಥ ಕೊಠಡಿನಲ್ಲಿ ಸ್ವಚ್ಛತೆ ಇಲ್ಲದೆ ಇರೋವಂಥದ್ದನ್ನು ನಾವು ಗಮನಿಸಿದ್ದೀವಿ. ಏನು ಈ ಅನೈರ್ಮಲ್ಯಕರ ವಾತಾವರಣ ಇದೆ ಅದನ್ನು ಸರಿಪಡಿಸಿ ಮುಂದಿನ ಭೇಟಿಯ ವೇಳೆಗೆ ಸುರಕ್ಷಿತವಾಗಿ ಸ್ವಚ್ಛತೆಯಿಂದ ಇಟ್ಕೊಳ್ಳಿ ಅಂತ ನಾವು ಚಂದ್ರಪಟ್ಟ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಸದಸ್ಯ ಕಾರ್ಯದರ್ಶಿಯಾದ ಜಿ ಹರೀಶ್ ಅವರ ಜೊತೆಗೂಡಿ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಚಂದ್ರಪಟ್ಟ ತಾಲೂಕು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮತ್ತು ಕುಂದು ಕಥೆಗಳ ಬಗ್ಗೆ ಒಂದು ವರದಿ ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಸಮಿತಿ ಕೇಳಿತ್ತು, ಆ ಪ್ರಕಾರ ನಮ್ಮ ಸದಸ್ಯರು ಕೂಡ ಬಂದಿದ್ದೀವಿ. ಇಲ್ಲಿ ನೋಡಿದಾಗ ನಾವು ಮೊದಲನೇದಾಗಿ ಕೆಲವು ಪ್ರಯಾಣಿಕರನ್ನು ವಿಚಾರಣೆ ಮಾಡಿದ್ವಿ. ಬಸ್ ಸ್ವಚ್ಛತೆ ಬಗ್ಗೆ ನೋಡಿದ್ವಿ. ಜೊತೆಗೆ ಟಾಯ್ಲೆಟ್ಸು, ವಿಶ್ರಾಂತಿ ಗೃಹ ಮತ್ತು ಎಲ್ಲವನ್ನು ನಾವು ಸ್ವಚ್ಛ ಮಾಡೋ ಸಂದರ್ಭದಲ್ಲಿ ಹೋಟೆಲ್ನು ಕೂಡ ನಾವು ಸ್ವಚ್ಛ ಮಾಡಿದ್ವಿ. ನಮಗೆ ಮೊದಲು ಕಂಡು ಬಂದದ್ದು ಒಂದು ಸ್ವಲ್ಪ ಟಾಯ್ಲೆಟ್ಸನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅನ್ನೋದು ಮಾಹಿತಿ ಬಂದಿದೆ. ಯಾಕೆಂದರೆ ಅಲ್ಲಿ ₹2 ಫಿಕ್ಸರು ಕೂಡ 5 ಹಣ ತಗೊಳ್ತಿದ್ರು ಒಂದು ವಿಚಾರ. ಎರಡನೇದು, ಇಲ್ಲಿ ನಮಗೆ ವಿಶ್ರಾಂತಿ ಗೃಹ ಇಲ್ಲ. ಅಲ್ಲಿ ಶಿಶುಪಾಲನಾ ಕೊಠಡಿ ಮಾಡ್ಕೊಂಡಿದ್ದಾರೆ, ವಿಶ್ರಾಂತಿ ಗೃಹ ಇಲ್ಲ. ಮೂರನೇದು, ಜೊತೆಗೆ ಇಲ್ಲಿ ಬಸ್ಗಳ ಸಂಖ್ಯೆ ಜಾಸ್ತಿ ಬೇಕು ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಸ್ವಚ್ಛತೆ ಬಗ್ಗೆ ಕೇಳಿದಾಗ ಯಾರೋ ಬೇರೆ ಟೆಂಡರ್ ತೊಗೊಂಡಿದ್ದಾರೆ, ಯಾರೋ ಇಬ್ಬರು ಇದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಈ ಬಸ್ ಸ್ಟ್ಯಾಂಡಿಗೆ ನಮ್ಮ ಡಿಪೋ ಮ್ಯಾನೇಜರ್ ನಾವು ಕೇಳ್ಕೊಳ್ತೀನಂದರೆ ಅಟ್ಲೀಸ್ಟ್ ಒಂದು 5 ಜನನಾದರೂ ಕೂಡ ಈ ಸ್ವಚ್ಛತೆ ಬೇಕಾಗುತ್ತೆ. ಜೊತೆಗೆ ಇಂಪಾರ್ಟೆಂಟು ಇಲ್ಲಿ ಏನಾಗಿದೆ ಅಂದರೆ ಇದು ಹಾಸನ ಟು ಮಂಗಳೂರು ಜಂಕ್ಷನ್ಸಲ್ಲಿದೆ ಸರ್. ಬೆಂಗಳೂರು ಬಿಟ್ಟರೆ ಇಲ್ಲಿಂದ ಹಾಸನ, ಬೇಲೂರು, ಹಳೆಬೀಡು, ಮಂಗಳೂರು, ಬೆಂಗಳೂರು, ಧರ್ಮಸ್ಥಳ, ಉಡುಪಿ, ಗೋಕರ್ಣ ಅಪ್ ಟು ಕಾರವಾರ ಇಲ್ಲೇ ಹೋಗೋ ಜನ ಇಲ್ಲ. ಪ್ರತಿನಿತ್ಯ ಒಂದು ನಮ್ಮಲ್ಲಿ ಒಂದು ತಿಂಗಳಿಗೆ 8 ಲಕ್ಷಕ್ಕೂ ಮೇಲ್ಪಟ್ಟು ಮಹಿಳೆಯರು ಇಲ್ಲಿಂದ ಪ್ರಯಾಣ ಮಾಡ್ತಕ್ಕಂಥ ಮಾಹಿತಿ ಇದೆ ನಮಗೆ ಗ್ಯಾರಂಟಿ ಸಮಿತಿಯಿಂದ. ದಯಮಾಡಿ ಇಲ್ಲಿ ನಮಗೆ ಪೊಲೀಸ್ ಚೌಕಿ ಇದೆ, ಪೊಲೀಸ್ ಚೌಕಿನ ನಾಮಕಾವಸ್ಥೆ ಇಟ್ಕೊಂಡಿದ್ದಾರೆ. ರಾತ್ರಿ ಪೊಲೀಸ್ನವರು ಇರಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಬಂದಿದೆ. ಈ ಶಿಶುಪಾಲನಾ ಕೊಠಡಿ ಇಲ್ಲ, ಸ್ವಚ್ಛತೆ ಇಲ್ಲ ಅನ್ನೋದು ಕಂಪ್ಲೇಂಟ್ಸ್ ಬಂದಿದೆ. ಹಾಗಾಗಿ ಆ ಪೊಲೀಸ್ ಚೌಕಿ ಇಮಿಡಿಯೇಟ್ಲಿ ಓಪನ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ, ಒಂದು ವಿಶ್ರಾಂತಿ ಗೃಹವನ್ನು ಮಾಡ್ತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ಸ್ವಚ್ಛತೆಗೆ ಇಟ್ಕೊಳ್ತಕ್ಕಂಥದ್ದು. ಟಾಯ್ಲೆಟ್ ಬಗ್ಗೆ ಈಗಲೂ ಕೂಡ ಡಿಪೋ ಮ್ಯಾನೇಜರು ಸರ್ಕಾರ ಪರದೆ ಹಾಕಿ ಸರ್, ಟಾಯ್ಲೆಟ್ಸ್ ಎಲ್ಲ ಕಿತ್ತೋಗಿದೆ, ಮಾಡಿದೆ, ಅದನ್ನು ನೋಡಿ ಇದು ಮಾಡಿಸಿ. ಅದ್ರ ಜೊತೆಗೆ ಬಸ್ಸುಗಳ ಸಂಖ್ಯೆ ಜಾಸ್ತಿ ಬೇಕು ಅನ್ನೋದು ಒಂದು ಕಾರ್ಯಕ್ರಮ ಇಲ್ಲಾಗಿದೆ. ಮೂರನೇದು, ಇಲ್ಲಿ ನಮ್ಮ MLC ಗೋಪಾಲ್ ಸಿಂಹರಿ ನಮಗೆ ಒಂದು ವಾದ್ಯಕನ್ನು ಹಾಕ್ಕೊಟ್ಟಿದ್ರು ಅವರ MLC ಕೋಟದಲ್ಲಿ. ಇದು ಮೊದಲು ಹಾಕಿದ್ದು, ಆನಂತರ ಶಾಸಕರು ಹಾಕಿದ್ರೆ ಸಂತೋಷ, ಅವರು ಕೂಡ ಮಾಡಲಿ, ನಮಗೆ ತೊಂದರೆ ಇಲ್ಲ. ಏನಕ್ಕೆ ನಿಲ್ಲಿಸಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಸುಮಾರು ದಿನಗಳಾಗಿದೆ. ಇಮಿಡಿಯೇಟ್ಲಿ ಇವತ್ತಿಂದನೇ ಈ ವಾಟ್ಯಾಕನ್ನು MLC ಗೋಪಾಲ್ ನೀವು ಇದನ್ನು ತ್ವರಿತ ಮಾಡಬೇಕಂಥದ್ದು. ATM ಸರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಕಂಪ್ಲೇಂಟ್ಸ್. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಜೀವನದಲ್ಲಿಯೇ ಬಲಿಷ್ಠವಾಗಿದ್ದು, ಕಾಲಕಾಲಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಸಾಲ ನೀಡುವ ಮೂಲಕ ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ಬಾಗೂರು ಹೋಬಳಿಯ ಶಿವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ SHG ಸ್ವಸಹಾಯ ಸಂಘಗಳಿಗೆ ಹೊಸ ಸಾಲ ವಿತರಿಸಿ ಮಾತನಾಡಿದ ಶಾಸಕರು, ಈಗಾಗಲೇ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ರೈತರಿಗೆ 8.65 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ. 16 ಸ್ವಸಹಾಯ ಸಂಘಗಳಿಗೆ 1,04.50 ಲಕ್ಷ ಹೊಸದಾಗಿ ಸಾಲ ನೀಡಲಾಗಿದ್ದು, ಇಲ್ಲಿಯವರೆಗೆ 1.90 ಕೋಟಿ ಸ್ವಸಹಾಯ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮಾಡಲಾಗಿದೆ. ಇದರ ಜೊತೆಗೆ MTL ಮೂಲಕ 44 ಜನರಿಗೆ 5.65 ಲಕ್ಷ ಸಾಲ ನೀಡಲಾಗಿದೆ ಎಂದು ತಿಳಿಸಿದರು. ತಾಲೂಕಿನ ರೈತರನ್ನು ಕಲ್ಪವೃಕ್ಷ ಕಾಮಧೇನು ಕೈ ಹಿಡಿದಿದ್ದು, ಹಾಸನ ಹಾಲು ಒಕ್ಕೂಟದಿಂದ ಐನೋದ್ಯಮದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚಿನ ಬೆಲೆ ನೀಡಲಾಗುತ್ತಿದೆ. ಸಹಕಾರ ಕ್ಷೇತ್ರ ಬಲವರ್ಧನೆ ಆದರೆ ಮಾತ್ರ ರೈತರು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಮರಗೂರು ಅನಿಲ್ ಕುಮಾರ್ ಮಾತನಾಡಿ, ಶಾಸಕರ ಸಹಕಾರದಿಂದ ಈ ಭಾಗದ ರೈತರಿಗೆ ಸುಮಾರು 8 ಕೋಟಿಗೂ ಅಧಿಕ ಸಾಲ ವಿತರಣೆ ಮಾಡಲು ಸಾಧ್ಯವಾಗಿದೆ. ಇದರ ಜೊತೆಗೆ ಸ್ವಸಹಾಯ ಸಂಘಗಳಿಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ. ಈ ಭಾಗದ ಅಭಿವೃದ್ಧಿಗೆ ಶಾಸಕರ ಕೊಡುಗೆ ಅಪಾರ ಎಂದರು. ಕಾರ್ಯಕ್ರಮದಲ್ಲಿ ಕೃಷಿ ಪತ್ತಿನ ಅಧ್ಯಕ್ಷ ವೆಂಕಟರಾಮು, ಉಪಾಧ್ಯಕ್ಷ ಶಂಕರಯ್ಯ, ನಿರ್ದೇಶಕರಾದ ಪುರುಷೋತ್ತಮ್, ರಾಮಕೃಷ್ಣ, ರಮೇಶ್, ತಿಮ್ಮಪ್ಪ, ರವಿ, ಶಂಕರೇಗೌಡ, ಸರೋಜಮ್ಮ, ಜಯಮ್ಮ, ಮುಖಂಡರಾದ ಮರಿದೇವೇಗೌಡ, ಓಬ್ಳಾಪುರ ಬಸವರಾಜ್, ಭೂದೇಶ್, ಗುತ್ತಿಗೆದಾರ ಕುರುವಂಕ ಶಿವಸ್ವಾಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವರಾರಾಜು ಸೇರಿದಂತೆ ಇತರರು ಹಾಜರಿದ್ದರು. ಸಾಲವನ್ನ ಕಟ್ತಾ ಇದ್ದಾರೆ. ಸುಮಾರು 32 ಸಂಘಗಳಿಗೆ ನಾವು ಇಲ್ಲಿ ಸಾಲವನ್ನು ಕೊಡ್ತಾ ಇದ್ದೀವಿ. ಕೇವಲ
ಒಂದು ಸಂಘ ಮಾತ್ರ ಮರುಪಾವತಿಯನ್ನ ಮಾಡ್ತಾ ಇಲ್ಲ. ದಯಮಾಡಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಿವನಹಳ್ಳಿಯ ಮಹಿಳಾ ಸಹಾಯ ಸಂಘಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವತ್ತು 31 ಸಂಘಗಳು ಕೂಡ ಕಾಲಕ್ಕೆ ಅವರು ಸಾಲವನ್ನ ಮರುಪಾವತಿ ಮಾಡಿ ಸರ್ಕಾರದಿಂದ ಸಿಗಬೇಕಾದಂತ ಏನು ಅನುದಾನ ಇದೆ, ಬಡ್ಡಿ ವಾಪಸಾತಿ ಇದೆ, ಅದನ್ನ ಎಲ್ಲರೂ ಕೂಡ ಪಡಿತಾರೆ. ಯಾಕಂದ್ರೆ ಇವತ್ತು ಯಾರ ಬೇರೆ ಈಗ ನಾವು ಸೊಸೈಟಿಯಿಂದ ಡ್ರಾ ಮಾಡೋದು ಅಥವಾ ಇನ್ನೊಂದು ಸಂಘಕ್ಕೆ ಹೋಗಿ ಬಡ್ಡಿ ಹಣ ವಾಪಸ್ ಬರಲ್ಲ. ನಿಮ್ಮ ನೇರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಿಮ್ಮ ನೇರ ಅಕೌಂಟ್ಗಳಿಗೆ ಬರ್ತಾ ಇದೆ. ನಮ್ಮ ವರ್ಧವನ್ನ ಹೇಳ್ದಂಗೆ ಅತಿ ಹೆಚ್ಚಿನ ಸಾಲ ಕೊಡಿಸ್ಬೇಕು ಅಂತ ಬಹುಶಃ ಈಗಾಗಲೇ ಎಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಗಳು ಕೂಡ 7 ಲಕ್ಷವನ್ನ ಸಾಲವನ್ನ ಕೊಟ್ಟಿದ್ದೀವಿ. 7 ಲಕ್ಷಕ್ಕಿಂತ ಜಾಸ್ತಿ ಕೊಟ್ರೆ ನಿಮಗೆ ಬಡ್ಡಿ ಮರುಪಾವತಿ ಆಗಲ್ಲ. ಆ ಒಂದು ಉದ್ದೇಶಕ್ಕೆ 7 ಲಕ್ಷಕ್ಕೆ ಲಿಮಿಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಿಮ್ಗೆ ನಮ್ದೇನಿಲ್ಲ, ನಿಮ್ಗೆ ಬಡ್ಡಿ ಏನು ಬೇಡ ಸರ್ ಅಂತ ಅಂದ್ರೆ ಅಣ್ಣಂಗೆ ಹೇಳಿ ಮತ್ತೆ ಬೇಕಾದ್ರೆ ಇನ್ನೂ 2 ಲಕ್ಷ ಕೊಡ್ಸಕ್ಕಂತ ಕೆಲಸ ಮಾಡಿದೆ. ಬಟ್ ಏನು ಉಪಯೋಗ ಆಗಲ್ಲ, ಬಡ್ಡಿ ನಿಮ್ಗೆ ವಾಪಸ್ ಬರಲ್ಲ. ಹಾಗಾಗಿ ನೀವೇನು ಶಕ್ತಿ ತುಂಬಿದ್ದೀರಾ, ಈ ನಿಮ್ಮ ಒಂದು ಶಕ್ತಿಯಿಂದ ಇವತ್ತು ನಮ್ಮ ಶಾಸಕರು ಇವತ್ತು 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರೆ ನಿಮ್ಮ ಒಂದು ಸಹಕಾರ ಆಶೀರ್ವಾದ. PMC ಮಾಜಿ ಅಧ್ಯಕ್ಷರಾದ ಕುರುವಂಕ ಶಿವಸ್ವಾಮಿರವರೇ ಹಾಗೂ ಭಾವಿ ಅಧ್ಯಕ್ಷರಾದಂಥ ನಮ್ಮ ಗೋವಿಂದಕೆರೆ ರಮೇಶ್ ಅವರೇ ಹಾಗೂ ನಿರ್ದೇಶಕರುಗಳಾದಂಥ ರಾಮಕೃಷ್ಣರವರೇ, ಶ್ರೀತಾ ತಿಮ್ಮೇಗೌಡ್ರೆ, ರವಿರವರೇ, ಶಂಕರೇಗೌಡ್ರೆ, ಸರೋಜಮ್ನವರೇ, ಜಯಮ್ನವರೇ, ಸೂಪರ್ವೈಸರ್ ಹಬೀರ್ ಅವರೇ, ನಮ್ಮ CEO ದಿನೇಶ್ ಹಾಗೂ ಸಿಬ್ಬಂದಿ ವರ್ಗದವರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ರಾಕೇಶು, ನಂಜೇಶಿ, ಅದೇ ನಮ್ಮ ಅಶ್ವಥ್ ಅವರು, ಮಾಯಜಿ ಪ್ರಕಾಶ್ ಇದ್ದಾರೆ, ಅದೇ ರೀತಿ ನಮ್ಮ ಹಿರಿಯರಾದಂಥ ರಂಗೇಗೌಡರಿದ್ದಾರೆ, ಮುರಳಿಯವರಿದ್ದಾರೆ, ಅನೇಕ ದಯಮಾಡಿ ನವೀನ್ ಇದ್ದಾರೆ, ಅನೇಕ ಎಲ್ಲ ಈ ಭಾಗದ ಬಾಬು ನಮ್ಮ ಪ್ರಾವಿಷನಲ್ ಡೈರೆಕ್ಟರ್ ಎಲ್ಲ ಮೇಲೆ ಬರ ಅವ್ರು ಕರೆಸ್ಬಾರ್ದೇನೆ. ಕ್ರೀಡೆಗಳು ಒಬ್ಬರೊಬ್ಬರ ನಡುವೆ ಸ್ನೇಹ ಕೊಂಡಿಗಳಾಗಿದ್ದು ಸ್ನೇಹ ಸಂಬಂಧವನ್ನ ಬೆಸೆಯುತ್ತವೆ. ದೇಶಗಳ ನಡುವೆ ಸುಮಧುರ ಬಾಂಧವ್ಯವನ್ನ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎ ಗೋಪಾಲಸ್ವಾಮಿ ಹೇಳಿದರು. ಚನ್ನರಾಯಪಟ್ಟಣದಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಪಟ್ಟಣದ ಶಾಲಿನಿ ವಿದ್ಯಾಶಾಲೆಯು ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿ, ಕ್ರೀಡೆಯಲ್ಲಿ ಕ್ರೀಡಾಪಟು ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಳ್ಬೇಕು. ಸೋಲು ಗೆಲುವುಗಳನ್ನು ಸಮಾನಾಗಿ ಸ್ವೀಕರಿಸಬೇಕು. ಸೋತವರು ವಿಚಲಿತರಾಗದೆ ಮುಂದಿನ ಬಾರಿಯ ಗೆಲುವಿಗೆ ಕಠಿಣ ಅಭ್ಯಾಸದೊಂದಿಗೆ ಸಜ್ಜುಗೊಳ್ಳಬೇಕು. ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅವರಲ್ಲಿ ನೆನಪಿನ ಶಕ್ತಿ ವೃದ್ಧಿಗೊಳ್ಳುತ್ತದೆ, ನಾಯಕತ್ವದ ಗುಣ ರೂಪಿತವಾಗ್ತದೆ. ಮುಂದೆ ದೇಶಕ್ಕೆ ಒಳ್ಳೆಯ ನಡತೆಯ ಸಂಸ್ಕೃತಿಯ ನಾಗರಿಕನಾಗ್ತಾನೆ. ಶಾಲಿನಿ ವಿದ್ಯಾಸಂಸ್ಥೆಯು ಕಳೆದ 3 ದಶಕಗಳಿಂದ ಗುಣಮಟ್ಟದ ಬೋಧನೆಯೊಂದಿಗೆ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ರೂಪಿಸುತ್ತಿದ್ದಾರೆ ಎಂದರು. ಅಂದ್ರೆ ಈ ಶಾಲೆ ಪ್ರತಿಯೊಂದು ಬರೀ ಕ್ರೀಡೆ ಒಂದೇ ಅಲ್ಲ, ವಿದ್ಯಾರ್ಥಿ ಒಂದು ಜೀವನ ಯಾವ ರೀತಿ ಮಾಡಬೇಕು, ಸಾಂಸ್ಕೃತಿಕ ಯಾವ ರೀತಿ ಇರಬೇಕು, ಯೋಗಾಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಮ್ಮ ಭಾಷಣಕ್ಕಿಂತಲೂ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂಥದ್ದು ಒಂದು ಅಶೋಕಣ್ಣ ಅವರ ತಂಡದ ಹವ್ಯಾಸ. ಯಾಕಂದ್ರೆ ಆ ರೀತಿ ಶಾಲಾ ಶಿಕ್ಷಕರು ಕೂಡ ಅದೇ ರೀತಿ ನಡ್ಕೊಂಡು ಮಾಡ್ತಾರೆ. ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದರ ವಿಶೇಷ ಇರುತ್ತೆ. ಈ ಥರ ಕಾರ್ಯಕ್ರಮ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇನಲ್ಲಿ ಕಾರ್ಯಕ್ರಮ ಇರ್ತದೆ. ಇವರು ಒಂದು ಶಾಲೆ ಈ ರೀತಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಈಗೆಲ್ಲ ನಾನು ಬಿಸಿಲಿದಲ್ಲಿ ಏನಂದೆ, ಅದಕ್ಕೆ ಅವರು ದೈಹಿಕ ಶಿಕ್ಷಕರು ಹೇಳ್ತಾರೆ, ಇಲ್ಲ ನಮ್ಮ ಮಕ್ಕಳು ಗಟ್ಟಿಯಾಗಿದ್ದಾರೆ ಅಂತ. ಅದು ನನಗೆ ಯಾಕಂದ್ರೆ ಈ ಶಾಲೆ ಮಕ್ಕಳು ಅಂತ ಗಟ್ಟಿಯಾಗಿದ್ದಾರೆ. ಯಾಕಂದರೆ ಸಾಂಸ್ಕೃತಿಕ ಜೊತೆಗೆ ಆರೋಗ್ಯದ ಕಡೆನೂ ಕೂಡ ಹೆಚ್ಚಿನ ರೀತಿ ಗಮನ ಕೊಡ್ತಾರೆ ಅಂತ ಹೇಳ್ತಾ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಈಗ ನಾನು ಕೂಡ ಸಾಮಾನ್ಯ ಒಂದು ಕುಟುಂಬದಿಂದ ಬಂದು ಚುನಾವಣೆಯಲ್ಲಿ MLA ನಿಂತ್ಕೊಂಡು ಸೋತ್ರೆ ನಾವೇನು ಮನೆ ಸೇರ್ಕೊಳ್ಳಿಲ್ಲ. ಸೋಲುಗಳು ಈ ಕ್ಷೇತ್ರದ ಶಾಸಕರು ಬಾಲಕೃಷ್ಣವ್ರು ಇದ್ದಾರೆ. ನಾವು ಸೋತ್ರ ಬೆಳಗ್ಗೆ ಇದ್ದರೆ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿದ್ದರೆ ಸೋಲೊಂದಿಷ್ಟು ಗೆಲುವನ್ನು ಕೊಟ್ಟೇ ಕೊಡ್ತದೆ. ನೀವು ಕೂಡ ಸೋಲು ಗೆಲುವು ಇದ್ದೇ ಇರ್ತದೆ. ಆ ಸೋಪಾನ ಅಂತ ನಮ್ಮ ಡಾಕ್ಟರ್ ಯುವರಾಜ್ ಅವರು ಏನು ಹೇಳಿದ್ದಾರೆ, ಅದೇ ರೀತಿ ನೀವೆಲ್ಲರೂ ಕೂಡ ಸೋತರೇನು ಮನ್ಸ್ಕೊಂಡು ಚೋರಬೇಕು, ಅದೇ ರೀತಿ ಖುಷಿನಲ್ಲಿ. ಈಗ ಸೆಕೆಂಡ್ಸ್ ಯಾಕೆ ಕೊಡೋದು, ಒಂದು ಕಂಪ್ನಿನಲ್ಲೇ ಒಂದು ಕ್ರಿಕೆಟಲ್ಲಿ ಇರಲಿ ಸೋತಂಥ ಸಂದರ್ಭಕ್ಕೆ ಸೆಕೆಂಡ್ಸ್ ಯಾಕೆ ಕೊಡಿಸ್ತಾರೆ ಅಂದರೆ ನಾವೆಲ್ಲರೂ ಒಂದೇ. ಸೋಲು ಗೆಲುವೊಂದು ಇದ್ದೇ ಇರಬೇಕು. ಈಗ ನಾವು ಗೆಲ್ಲಬೇಕಂದ್ರೆ ಸೋಲು ಆಗಲೇಬೇಕು, ಸೋಲು ಇರಬೇಕಂದ್ರೆ ಗೆಲುವು ಇರಲೇಬೇಕು. ಹಾಗಾಗಿ ನೀವೆಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನ ತಿಳಿಸಿ, ನೀವೆಲ್ಲ ಕೂಡ ಕುಟುಂಬಕ್ಕೆ ಎಲ್ಲರೂ ಕೂಡ ಎಲ್ಲ ಪೇರೆಂಟ್ಸ್ ಬಂದರೆ ಅವ್ರಿಗೂ ಕೂಡ ಶುಭವನ್ನು ಕೋರ್ತಾ, ಅಶೋಕಣ್ಣವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮವಾಗಿ. ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ CN ಶಶಿಧರ್ ಮಾತನಾಡಿ, ಜೀವನದಲ್ಲಿ ಶಿಸ್ತು, ಸಂಯಮ ಅಗತ್ಯ. ಕ್ರೀಡೆಗಳಿಗೆ ಶಾಲೆಗಳು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಇನ್ಫೆಂಟ್ ವಿಶಾಲ್ ಮಾತನಾಡಿದರು. ಸಮಾರಂಭದಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ CN ಅಶೋಕ್, ಪರಿಷತ್ ಗೌರವ ಅಧ್ಯಕ್ಷ ಮಹದೇವ್, ಪದಾಧಿಕಾರಿ ಸಚಿನ್, ದೈಹಿಕ ಶಿಕ್ಷಣ ಪರಿವೀಕ್ಷಕ KT ಆನಂದ್, ಶಿಕ್ಷಣ ಸಂಯೋಜಕ ಲೋಕೇಶ್, ಪ್ರಾಂಶುಪಾಲರಾದ ಮಮತಾ, ಕಾರ್ಯದರ್ಶಿ ವಿವೇಕ್, ಮುಖ್ಯ ಶಿಕ್ಷಕಿ ದೀಪ್ತಿ ಸೋಫಿಯಾ, ಉಪಪ್ರಾಂಶುಪಾಲೆ ಲತಾ,
ದೈಹಿಕ ಶಿಕ್ಷಣ ನಿರ್ದೇಶಕ ಎ ಅವಿನಾಶ್ ಸೇರಿ ಇತರರು ಇದ್ದರು. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಬಹುಶಃ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಇವತ್ತು ಕ್ರೀಡೆ ಅನ್ನೋದು ಒಬ್ಬ ಮನುಷ್ಯನ ಹೃದಯವನ್ನ ಭಾಷೆಯನ್ನ ಹಾಗೂ ಮನಸ್ಸನ್ನ ಬೆರೆಸುತ್ತೆ ಸ್ನೇಹಿತರೆ. ಸೊ ಕ್ರೀಡೆಗೆ ಯಾವುದೇ ಒಂದು ಜಾತಿ ಭಾಷೆ ಯಾವುದೇ ಒಂದು ಭೇದ ಭಾವ ಇಲ್ಲ, ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲ. ಅದಕ್ಕೆ ಸರ್ಕಾರ ಈ ಒಂದು ಚಿಂತನೆಯನ್ನ ಇಟ್ಕೊಂಡು ಬಹುಶಃ ವಿದ್ಯೆ ಅಂತಂದ್ರೆ ಬರೀ ಓದು ಬರಹನೇ ಅಲ್ಲ, ಕಲಿ ಪ್ಲಸ್ನಲ್ಲಿ ಆ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಬಹುಶಃ ಓದು ಬರಹ ಎಷ್ಟು ಮುಖ್ಯವೋ ಕ್ರೀಡೆನೂ ಕೂಡ ಅಷ್ಟೇ ಮುಖ್ಯ. ಸೊ ಅದನ್ನ ಉದ್ದೇಶವನ್ನ ಇಟ್ಕೊಂಡು ಬಹುಶಃ ಇವತ್ತು ಕ್ರೀಡೆಗೂ ಕೂಡ ಘನ ಸರ್ಕಾರಗಳಿರ್ಬೋದು ಅಥವಾ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿರ್ಬೋದು, ಇವೆಲ್ಲನೂ ಕೂಡ ಜೊತೆಯಾಗಿ ವಿದ್ಯಾರ್ಥಿಗಳನ್ನ ಅವರ ಒಂದು ವಿದ್ಯಾಭ್ಯಾಸದ ಒಂದು ಪರಿಪೂರ್ಣತೆ ಕಾಣಬೇಕು ಅಂತಂದ್ರೆ ಬಹುಶಃ ಇವೆಲ್ಲ ಸಮತೋಲನವಾಗಿರ್ಬೇಕು ಅಂತ ನಾನಾದ್ರೂ ಕೂಡ ಭಾವಿಸಿದ್ದೇನೆ. ಇನ್ನು ವಿಶೇಷವಾಗಿ ನಮ್ಮ ಗೋಪಾಲ್ ಸ್ವಾಮಿ ಸರ್ ಅವರು ಕೂಡ ಒಂದು ಇದು ವಾಲಿಬಾಲ್ ಪಟು ಅವರು HAL ಕೂಡ ಅವರದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ರು ಕೂಡ. ಅಲ್ಲಿ ಒಂದು ತಂಡವನ್ನ ಕಟ್ಟಿ ಅವರು ಕೂಡ ಬಹಳ ವಾಲಿಬಾಲ್ ಪಟುಗಳು. ನುಗ್ಗೇಹಳ್ಳಿ ಅಂತಂದ್ರೆ ವಿಶೇಷವಾಗಿ ವಾಲಿಬಾಲ್ ಅಂತಂದ್ರೆ ನುಗ್ಗೇಹಳ್ಳಿ ಅಂತಂದ್ರೆ ವಾಲಿಬಾಲ್ ಸ್ನೇಹಿತರೆ. ಅದು ವಿಶೇಷವಾಗಿ ದಾಸಾಪುರಕ್ಕೆ ಈ ಸಮಯದಲ್ಲಿ ಅಭಿನಂದನೆಯನ್ನ ತಿಳಿಸಬೇಕಾಗುತ್ತೆ. ಇವತ್ತು ನುಗ್ಗೇಹಳ್ಳಿ ಒಂದು ಒಳ್ಳೆ ವಾಲಿಬಾಲ್ ತಂಡ ಇದೆ ಅಂತಂದ್ರೆ ಅದು ದಾಸಾಪುರದ. ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಿಎನ್ ಶಶಿಧರ್ ಮಾತನಾಡಿ, ಜೀವನದಲ್ಲಿ ಶಿಸ್ತು ಸಂಯಮ ಅಗತ್ಯ, ಕ್ರೀಡೆಗಳಿಗೆ ಶಾಲೆಗಳು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಆಸೀನರಿರುವ ಎಲ್ಲ ಗಣ್ಯರೇ, ಇವತ್ತು ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲಿಂದ ಒಂದು ಸ್ಪೋರ್ಟ್ಸ್ ಡೇನ ವೆಲ್ ಆರ್ಗನೈಸ್ಡ್ ವೆಲ್ ಡಿಸಿಪ್ಲಿನ್ಡ್ ಸ್ಪೋರ್ಟ್ಸ್ ಡೇ ಅಂತ ಹೇಳಕ್ಕೆ ನಾನಾದರೂ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಡ್ರೆಸ್ ಕೋಡು ಮತ್ತು ನಿಮ್ಮ ಕೂತಿರೋ ಅಂಥ ಪಂಕ್ಚುಯಾಲಿಟಿ ಮತ್ತು ನಿಮಗೆಲ್ಲ ಪೇಷನ್ಸಲ್ಲಿದ್ದೀರಾ. ಬಹುಶಃ ಇನ್ನು ಅರ್ಧ ಗಂಟೆ ಹೋದರೆ ನೆತ್ತಿ ಬಿಸಿಲು ಇನ್ನೂ ಹತ್ತುತ್ತೆ. ಆಮೇಲೆ ಬೈಕ್ ಹತ್ತಿರ ಸ್ಟೇಜಲ್ಲಿ ಇರೋರು ಸಾಕು ಬಿಡ್ರಪ್ಪ ಅಂತ. ಇದು ಭಾಷಣದ ಸಮಯನೂ ಅಲ್ಲ. ನಾನಾದರೂ ಮಕ್ಳಿಗೆ ಹೇಳೋದಿಷ್ಟೇ, ಒಬ್ಬರು ಇನ್ಸ್ಪೈರರು ಇವತ್ತು ಗೋಪಾಲಣ್ಣವರು 2008ರಿಂದನೂ ಕೂಡ ಇವತ್ತಿನವರೆಗೂ 2025 ಆದ್ರೂ ಕೂಡ ಬಹುಶಃ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳೆದ ಒಂದು ಅವರ ಹುಟ್ಟುಹಬ್ಬದ ದಿನ ಒಂದು ವಾಲಿಬಾಲ್ ಕ್ರೀಡಾಕೂಟನ ಆಯೋಜನೆ ಮಾಡಿದ್ರು. ಯಾಕಂದ್ರೆ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳಲೇಬೇಕಾದೆ. ಈಸ್ ಆಲ್ಸೋ ಸ್ಪೋರ್ಟ್ಸ್ ಲವರ್. ನೋಡಿ, ಇನ್ನೊಬ್ರು ವಿಶಾಲ್ ಅವರು ಒಬ್ರು ಇನ್ಸ್ಪೈರರ್ ನಿಮ್ಗಳಿಗೆಲ್ಲ. ನಮ್ಮ ತಾಲೂಕಿನ ಹುಡುಗ, ಇಲ್ಲೇ ಓದಿ ಇಲ್ಲೇ ಬೆಳೆದು ಇವತ್ತು ರಾಷ್ಟ್ರೀಯ ವಾಲಿಬಾಲ್ಗೆ ಆಯ್ಕೆ ಆಗ್ತಾರೆ ಅಂದ್ರೆ ಅವರ ಡೆಡಿಕೇಶನ್ ಎಷ್ಟಿರಬೇಕು ಅಂತ ನಾವಾದರೂ ಅರ್ಥ ಮಾಡ್ಕೊಬೇಕು. ಓದೊಂದೇ ಮುಖ್ಯ ಅಲ್ಲ ಮಕ್ಕಳೇ, ನೀವು ಕಲ್ತಂತ ಯಾವುದೇ ಆಕ್ಟಿವಿಟಿ ಇರ್ಬೋದು ಅದಕ್ಕೆ ನೀವು ಡೆಡಿಕೇಶನ್ ಮಾಡಿ. ಯುವರಾಜ್ ಡಾಕ್ಟರ್ ಹತ್ರ ನೀವು ಯಾರು ಹೋಗ್ಬಾರ್ದು ಅಂದರೆ ಬೆಳಗ್ಗೆ ಎದ್ದು ನಾವು ಅರ್ಧ ಗಂಟೆ 1 ಗಂಟೆ ನಾವು ವರ್ಕೌಟ್ ಮಾಡಲೇಬೇಕು. ನಿಮ್ಮ ಚೈಲ್ಡ್ಹುಡ್ಡಿಂದಾನೆ ಇನ್ನಿಲ್ಲ ಮಾತ್ರೆ ನುಂಗ್ತೀನಿ, ನನಗೇನು ಬೇಡ, ಒಬೆಸಿಟಿ ಬರಲಿ, ಆರಾಮಾಗಿರ್ತೀನಿ ಅಂದರೆ ನೀವು ಯಾವುದೇ ಆಕ್ಟಿವಿಟಿ ಇಲ್ಲದೆ ಇದ್ರೂ ತಾನಾಗೆ ಕಾಯಿಲೆ ಹುಡ್ಕೊಂಬರುತ್ತೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಇನ್ಫೆಂಟ್ ವಿಶಾಲ್ ಮಾತನಾಡಿದರು. ಸಮಾರಂಭದಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಎನ್ ಅಶೋಕ್, ಪರಿಷತ್ ಗೌರವ ಅಧ್ಯಕ್ಷ ಮಹದೇವ್, ಪದಾಧಿಕಾರಿ ಸಚಿನ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆಟಿ ಆನಂದ್, ಶಿಕ್ಷಣ ಸಂಯೋಜಕ ಲೋಕೇಶ್, ಪ್ರಾಂಶುಪಾಲರಾದ ಮಮತಾ, ಕಾರ್ಯದರ್ಶಿ ವಿವೇಕ್, ಮುಖ್ಯ ಶಿಕ್ಷಕಿ ದೀಪ್ತಿ ಸೋಫಿಯಾ, ಉಪ ಪ್ರಾಂಶುಪಾಲೆ ಲತಾ, ದೈಹಿಕ ಶಿಕ್ಷಣ ನಿರ್ದೇಶಕ ಎ ಅವಿನಾಶ್ ಸೇರಿ ಇತರರು ಇದ್ದರು. ಕ್ರೀಡೆಗಳು ಕೇವಲ ಶಾರೀರಿಕ ಆರೋಗ್ಯವನ್ನಷ್ಟೇ ಅಲ್ಲದೆ ಶಿಸ್ತು, ಸಂಭಾವನೆ, ಸಹನಶೀಲತೆ, ನಾಯಕತ್ವ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಸಮಾನ ಮಹತ್ವವಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಗೆಲುವು ಮಹತ್ವವಾದರೂ ಭಾಗವಹಿಸುವುದೇ ದೊಡ್ಡ ಸಾಧನೆ. ಜಯ ಮತ್ತು ಸೋಲು ಎರಡನ್ನು ಸಮಾನ ಮನಸ್ಸಿಂದ ಸ್ವೀಕರಿಸುವ ಗುಣ ಜೀವನದಲ್ಲಿ ಬಹಳ ಮುಖ್ಯ. ಕ್ರೀಡಾಂಗಣದಲ್ಲಿ ಕಲಿತ ಪಾಠಗಳು ನಿಮ್ಮ ಜೀವನ ಪೂರ್ತಿ ನಿಮಗೆ ದಾರಿ ತೋರಿಸುತ್ತದೆ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತಿರುವ ಎಲ್ಲ ಶಿಕ್ಷಕರು ಮತ್ತು ತರಬೇತುದಾರರಿಗೆ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಶುಭಾಶಯಗಳು. ನ್ಯಾಯವಾಗಿ ಆಡಿರಿ, ಶ್ರದ್ಧೆಯಿಂದ ಪ್ರಯತ್ನಿಸಿ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ.
ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ನಿಲ್ದಾಣದಲ್ಲಿ ಕಲ್ಪಿಸಿರುವ ಸೌಲಭ್ಯ ಮತ್ತು ಸಮಸ್ಯೆಗಳ ಪರಿಶೀಲನೆ. ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡರಿಗೆ ಅಧಿಕಾರಿಗಳಿಂದ ಮಾಹಿತಿ. ತಾಲೂಕಿನಲ್ಲಿನ ಸಹಕಾರಿ ಕ್ಷೇತ್ರ ಬಲಿಷ್ಠ. ರೈತರ ಅಭಿವೃದ್ಧಿಗಾಗಿ ರೈತರಿಗೆ ಕಾಲಕಾಲಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸಾಲ ಎಂದ ಶಾಸಕ ಬಾಲಕೃಷ್ಣರವರು. ಎಂ ಶಿವರಾಜ್ ಸೊಸೈಟಿಯಲ್ಲಿ ರೈತರಿಗೆ ಸಾಲ ವಿತರಿಸಿ ಹೇಳಿಕೆ. ಹಾಗೂ ಪಟ್ಟಣದ ಕ್ರೀಡಾಂಗಣದಲ್ಲಿ ಶಾಲಿನಿ ವಿದ್ಯಾಸಂಸ್ಥೆಯಿಂದ ಕ್ರೀಡಾಕೂಟ. ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಅವರಿಂದ ಚಾಲನೆ. ಕ್ರೀಡಾಪಟುಗಳಿಗೆ ಸೋಲಿಗೆ ಧೃತಿಗೆಡದಂತೆ ಧೈರ್ಯ ತುಂಬಿದ ಅವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.